ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ದಾಖಲೆ ಬರೆದ ಧಾರಾವಾಹಿ ಎಂದರೆ ಅದು ಪುಟ್ಟಗೌರಿ ಮದುವೆ. ಈ ಧಾರಾವಾಹಿ ಸುಮಾರು 7 ವರ್ಷಗಳ ಪ್ರಸಾರ ಕಂಡು ಬಳಿಕ ಮಂಗಳಗೌರಿ ಮದುವೆ ಅಂತ ಮರುನಾಮಕರಣಗೊಂಡು ಪ್ರಸಾರ ಮುಂದುವರೆಸಿತ್ತು. ಈ ಸೀರಿಯಲ್ ಹೆಚ್ಚು ಕಡಿಮೆ 11 ವರ್ಷಗಳ ಕಾಲ ಪ್ರಸಾರ ಕಂಡಿತ್ತು. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಪ್ರಸಾರ ಕಂಡ ಧಾರಾವಾಹಿ ಆಗಿತ್ತು. ಇಷ್ಟೊಂದು ಜನಪ್ರಿಯತೆ ಕಂಡಿದ್ದ ಧಾರಾವಾಹಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸ್ಆಪ್ಗಳಲ್ಲಿ ಪುಟ್ಟಗೌರಿಯ ಸಾಹಸವೇ ಚರ್ಚೆಯಾಗುತ್ತಿತ್ತು. ಪುಟ್ಟಗೌರಿಯನ್ನ ಸಾಯಿಸುವುದಕ್ಕೆ ದೊಡ್ಡ ಬೆಟ್ಟದಿಂದ ತಳ್ಳಿದರೂ ಬದುಕಿದಳು. ಕಾಡಿನಲ್ಲಿ ಹುಲಿಯನ್ನ ಎದುರಿಸಿ ಜೀವ ಉಳಿಸಿಕೊಂಡಿದ್ದಳು. ಸರ್ಪದ ಕೈಯಿಂದ ಕಚ್ಚಿಸಿಕೊಳ್ಳದೆ ಬದುಕಿದ್ದಳು. ಈ ಸೀನ್ಗಳನ್ನ ನೋಡಿ ಪುಟ್ಟಗೌರಿ ಪಾತ್ರದಲ್ಲಿ ನಟಿಸುತ್ತಿದ್ದ ರಂಜನಿ ರಾಘವನ್ ಅವರನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿದ್ದರು. ರಂಜನಿ ರಾಘವನ್ ಅವರನ್ನ ಜಂಗಲ್ ಗೌರಿ ಅಂತ ಹೆಸರಿಟ್ಟು ಟ್ರೋಲ್ ಮಾಡಿದ್ದರು. ಇಷ್ಟೇ ಅಲ್ಲ, ಅಣ್ಣವರ ಸಿನಿಮಾದ ಫೋಟೋ ಹಾಕಿ ಆಕ್ರೋಶಗೊಂಡವರಂತೆ ಬೆಟ್ಟದಿಂದ ನೂಕಿದರೂ ಸಾಯಲಿಲ್ಲ, ಹುಲಿ ಕೊಲ್ಲಲಿಲ್ಲ, ಸರ್ಪ ಕಚ್ಚಲಿಲ್ಲ ಎಂದು ಟ್ರೋಲ್ ಮಾಡಿದ್ದರು. ಟಾಲಿವುಡ್ ದಿಗ್ಗಜ ಬಾಲಯ್ಯನ ಆಕ್ಷನ್ ಸೀನ್ಗಳ ಜೊತೆ ರಂಜನಿ ರಾಘವನ್ ಅವರನ್ನ ಟ್ರೋಲ್ ಮಾಡಿದರು. ಸೂಪರ್ ಮ್ಯಾನ್, ಬ್ಯಾಟ್ಸ್ಮನ್ಗಳನ್ನ ಇಟ್ಟು ಟ್ರೋಲ್ ಮಾಡಿದ್ದರು. ಗೆದ್ದು ಬಾ ವೀರ ಮಹಿಳೆ ಎಂದು ಕಾಲೆಳೆದಿದ್ದರು. ಕಲಿಯುಗದಲ್ಲಿ ಮಂತ್ರ ಹಾವು ಓಡಿಸಿದ ತಪ್ಪಿಸಿಕೊಂಡ ಏಕೈಕ ಮಹಿಳೆ ಎಂದು ಟ್ರೋಲ್ ಮಾಡಿದ್ದರು. ಅಂದು ಈ ದೃಶ್ಯಗಳಿಂದ ರಂಜನಿ ರಾಘವನ್ ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸಬೇಕಾಗಿತ್ತು. ಈ ಬಗ್ಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿದ ಸಂದರ್ಶನದಲ್ಲಿ ನಟಿ ರಂಜನಿ ರಾಘವನ್ ರಿವೀಲ್ ಮಾಡಿದ್ದಾರೆ. ಪುಟ್ಟಗೌರಿ ಮದುವೆ ಸೀರಿಯಲ್ ಮಾಡುವಾಗ ಟ್ರೋಲ್ ಆಗಿದ್ದ ಕ್ಷಣಗಳನ್ನ ನೆನಪಿಸಿಕೊಂಡಿದ್ದಾರೆ. ಆ ವೇಳೆ ಮಾಡಿದ ಮೊದಲ ಸಿನಿಮಾಗೆ ಹೇಗೆ ಎಫೆಕ್ಟ್ ಆಯಿತು ಅಂತಾನೂ ಹೇಳಿದ್ದಾರೆ. ಪುಟ್ಟಗೌರಿ ಸೀರಿಯಲ್ ಒಪ್ಪಿಕೊಂಡಿದ್ದೆ, ಅದು ಫೇಮಸ್ ಆಗಿತ್ತು. ಆದರೆ ಅದೇ ವರನೂ ಆಯಿತು, ಅದೇ ಶಾಪನೂ ಆಗಿತ್ತು. 2017ರಲ್ಲಿ ನನ್ನ ಮೊದಲ ಸಿನಿಮಾ ರಾಜಹಂಸ ರಿಲೀಸ್ ಆಗಿತ್ತು. ನಾನು ಆಗ ಪುಟ್ಟಗೌರಿ ಮದುವೆ ಮಾಡ್ತಿದ್ದೆ. ರಾಜಹಂಸ ಬ್ಯೂಟಿಫುಲ್ ಟೀಮ್. ಆ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ವಿ. ಹೊಸ ತಂಡ ಅಂತ ಅಪ್ಪು ಸರ್, ಶಿವರಾಜ್ ಕುಮಾರ್ ಸರ್ ಎಲ್ಲರೂ ಹತ್ತಿರ ಪ್ರಮೋಟ್ ಮಾಡಿ ಅಷ್ಟು ದೊಡ್ಡ ಸಿನಿಮಾ ಮಾಡಿದರೂ ನಮ್ಮ ಜನ ನನ್ನನ್ನ ನೋಡಿದ್ದು ಟ್ರೋಲ್ ಮಾಡಿದ ಪುಟ್ಟಗೌರಿಯಾಗಿಯೇ. ಆ ಸಿನಿಮಾಗೆ ದೊಡ್ಡ ಹೊಡೆತ ಆಗೋಯ್ತು. ನನ್ನನ್ನ ಹೊಸದಾಗಿ ಜನರು ಒಪ್ಪಿಕೊಳ್ಳುತ್ತಿಲ್ಲ. ಅದು ಎಷ್ಟು ದೊಡ್ಡ ಸಮಸ್ಯೆ ಆಗೋಯ್ತು ಅಂದ್ರೆ ಯಾರಿಗೂ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ ಎಂದು ನಟಿ ರಂಜನಿ ರಾಘವನ್ ಹೇಳಿದ್ದಾರೆ. ಪುಟ್ಟಗೌರಿ ಮದುವೆಯಲ್ಲಿ ಟ್ರೋಲ್ ಆದ ಸೀನ್ಗೆ ತಾನೆಷ್ಟು ಕಷ್ಟಪಟ್ಟಿದ್ದೆ, ಆ ಸೀನ್ಗೆ ಕೆಟ್ಟದಾಗಿ ಸಿಜಿಗಳನ್ನ ಬಳಸಿ ಹಾಳು ಮಾಡಿದ್ದರು ಎಂದು ನಟಿ ರಂಜನಿ ರಾಘವನ್ ಆರೋಪಿಸಿದ್ದಾರೆ. ಈಗ ನಾನು ಕೊಡುವ ಉತ್ತರ ನಿಮಗೆ ತಮಾಷೆ ಅನಿಸಬಹುದು. ಅವತಾರ್ ಸಿನಿಮಾವನ್ನ ಗ್ರೀನ್ ಮ್ಯಾಟ್ನಲ್ಲಿ ಮಾಡಿದ್ದರು. ನಟರು ಆನಕೊಂಡ ಬಂತು ಅಂದುಕೊಂಡೇ ನಟನೆ ಮಾಡುತ್ತಾರೆ. ನಾನು ಕೂಡ ಅದೇ ಬದ್ಧತೆಯಲ್ಲಿ ಆಕ್ಟ್ ಮಾಡಿದ್ದೇನೆ. ಆಮೇಲೆ ಸಿಜಿನಲ್ಲಿ ಅವರು ಡಬ್ಬ ತರ ಏನೋ ಒಂದು ಹಾಕಿದರೆ ನಾನು ಅಲ್ಲಿ ತಮಾಷೆಯಾಗೋದೆ. ನನ್ನ ಎಫರ್ಟ್ ಕಮ್ಮಿ ಆಗಲಿಲ್ಲ. ನಾನು ಬರಿಗಾಲಲ್ಲಿ ಓಡಿದ್ದೆ, ಕಾಡಿನಲ್ಲಿ ಓಡಿದ್ದೆ, ಎಲ್ಲೋ ಬಿದ್ದೆ, ರೋಪ್ ಹಾಕಿಕೊಂಡು ಜಂಪ್ ಮಾಡಿದ್ದೆ. ನನ್ನ ಎಫರ್ಟ್ ಸೇಮ್ ಇದೆ, ಆದರೆ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಷ್ಟೇ. ನಮ್ಮ ಎಫರ್ಟ್ ಅನ್ನ ಸರಿಯಾದ ಜಾಗದಲ್ಲಿ ಹಾಕಿದಾಗ ನಮಗೂ ಬೆಲೆ ಇರುತ್ತೆ. ನಾನು ಬಿದ್ದು ಎದ್ದು ಆಕ್ಟಿಂಗ್ ಮಾಡಿದರೆ ಏನೋ ಆಕ್ಷನ್ ಮಾಡ್ತಾಳೆ ಅಂತಾರೆ, ಇಲ್ಲ ಅಂದ್ರೆ ಟ್ರೋಲ್ ಆಗುತ್ತೆ ಎನ್ನುತ್ತಾರೆ. ಟ್ರೋಲ್ ಮಾಡಿದ್ದು ತನಗೊಂದು ಪಾಠ ಆಗಿತ್ತು ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಮೆಮ್ಸ್ ಟ್ರೋಲ್ ಅಂತ ಶುರುವಾಗಿದ್ದ ಕಾಲ. ಆಗ ಮೊದಲು ಬಂದಿದ್ದು ನಮ್ಮದೇ ಕಂಟೆಂಟ್. ಅದಕ್ಕೆ ಅಷ್ಟು ದೊಡ್ಡದಾಗಿ ವೈರಲ್ ಆಯ್ತು. ಅದೆಲ್ಲ ನನಗೆ ಪಾಠ ಆಗಿತ್ತು. ಎಫರ್ಟ್ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು, ಇಲ್ಲಾಂದ್ರೆ ತಮಾಷೆನೇ ಆಗೋದು. ಟ್ರೋಲ್ ಮಾಡಿದವರಿಗೆ ಏನೂ ಹೇಳುವುದಕ್ಕೆ ಆಗೋದಿಲ್ಲ. ಅದೇ ಕನ್ನಡತಿಯಲ್ಲಿ ನಾನು ಯಾವುದೇ ಆಕ್ಷನ್ ಮಾಡಲಿಲ್ಲ. ಒಳ್ಳೆಯ ಭಾಷೆ, ಒಳ್ಳೆಯ ಮಾತು, ಒಳ್ಳೆಯ ಕಂಟೆಂಟ್ ಇತ್ತು. ಅಲ್ಲಿಂದ ನನ್ನ ಪೂರ್ತಿ ಇಮೇಜ್ ಬದಲಾಯಿತು. ಅದಾದ್ಮೇಲೆ ಯಾರೂ ಟ್ರೋಲ್ ಅಂತ ಯೋಚನೆ ಮಾಡಲಿಲ್ಲ ಎಂದಿದ್ದಾರೆ. ಇನ್ನು ಪುಟ್ಟಗೌರಿ ಮದುವೆ ಬಳಿಕ ಸ್ಕ್ರಿಪ್ಟ್, ನಿರ್ದೇಶನ ಅಂತ ಆಸಕ್ತಿ ಬೆಳೆಸಿಕೊಂಡರು. ಅದು ಹೇಗೆ ಬೆಳೆಯಿತು ಅಂತಾನೂ ಹೇಳಿದರು. ಪುಟ್ಟಗೌರಿ ಆದ್ಮೇಲೆ ನಾನು ಬರವಣಿಗೆಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುವುದಕ್ಕೆ ಶುರು ಮಾಡಿದೆ. ಟೆಲಿವಿಷನ್ ನಲ್ಲಿ ಬಂದರೆ ಆಕ್ಟ್ ಮಾಡುತ್ತೇನೆ, ಸಿನಿಮಾ ಬಂದರೆ ಮಾಡುತ್ತೇನೆ. ಆದರೆ ನನ್ನದೇ ಆಗಿರುವ ಬೇರೆ ಸ್ಕಿಲ್ಸ್ ಅನ್ನ ಬೆಳೆಸಿಕೊಳ್ಳಬೇಕು ಅಂತ ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ತುಂಬಾ ಗಮನ ಹರಿಸಿದೆ. ಆಮೇಲೆ ನನಗೋಸ್ಕರ ಸಿನಿಮಾ ಮಾಡಿ ಅಂತ ಹೇಳಿಕೊಂಡು ಓಡಾಡುವುದಕ್ಕೆ ಶುರು ಮಾಡಿದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.